ಬ್ರೋ ಆಸ್ ಎ ಫ್ಯಾನ್ ನಾನು 4 ವರ್ಷದಿಂದ ಬಾಸ್ದು ಬರೀ ಪೋಸ್ಟ್ರು ಬಿಟ್ಕೊಂಡೆ ನಾವು ನೋಡ್ಕೊಂಡೇ ಖುಷಿ ಪಡ್ತಾ ಇದ್ವಿ. ಇವತ್ತು ಬಾಸು ಬಾಲಿವುಡ್ ಹಾಲಿವುಡ್ನ ಕಾಲಲ್ಲಿ ಹಾಕೊಂಡು ತುಳಿದ್ಬಿಟ್ಟು ಒಂದೇ ಟ್ರಿಗರಲ್ಲಿ ಹೊಡೆದವ್ರು ಬ್ರೋ. ಯಾರ್ಯಾರಿಗೆ ಹೆಂಗೆ ಬೇಕು ಫೈಟ್ ಕೊಟ್ಟವ್ರೆ. ಎಂತಿಕ್ಕಂದ್ರೆ ನಮ್ಮ ಬಾಸ್ ಒಂದು ದಡಮ ಅಂತ ಬಂದಿತ್ತು, ಆ ಗನ್ನ ಅಣಿಮಲ್ಲಿಂದ ಹಿಡ್ದು ಎಲ್ಲ ಇಳಿಸ್ಬಿಟ್ರು. ಇವಾಗ ಬಂದಿರೋದು ಯಾರು ಹೇಳಿ, ಡ್ಯಾಡಿ ಸೋಮ್. ದುರಂಧರ್ ಗಿರಂಧರ್ನೆಲ್ಲ ಕಾಲಲ್ಲಿ ಹಾಕೊಂಡು ತುಳಿತೀನಿ ಅಂತ ತೋರಿಸ್ಬಿಟ್ಟವ್ರು ಬಾಸು. ನೆಕ್ಸ್ಟ್ ಲೆವೆಲ್ ಟೀಸರ್ ಬ್ರೋ. ಅವ್ರೇನೇ ಬಂದರೂ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಗೋದೇ ಇವ್ರು ಜನವರಿಗೆ ಬಂದಾಗ, ವರ್ಷದ ಮೊದಲನೇ ದಿನ ಬಂದು ಕೊಟ್ಬಿಟ್ಟು ಹೋಯ್ತಾರೆ. ಅದು ನಮ್ಮ ಬಾಸ್ ತಾಕತ್ತಂದ್ರೆ. ಹಾಂ ಕಂಟೆಂಟ್ ಬಗ್ಗೆ ಏನು ಅನಿಸ್ತದೆ? ಸಿನಿಮಾದ ಕಂಟೆಂಟ್, ಲುಕ್, ಸ್ಟೈಲ್, ಸ್ವ್ಯಾಗ್. ಬ್ರೋ ಕಂಟೆಂಟ್ ಅಂತ ಬಂದರೆ ಅವ್ರದ್ದು ಈ ಥರ ಇರುತ್ತೆ ಅಂತ ಊಹೆನೂ ಮಾಡ್ಕೊಳಕ್ಕಾಗಿಲ್ಲ. ಇವಾಗ ಬಾಸ್ ಅಂದರೆ ನೆಕ್ಸ್ಟ್ ಲೆವೆಲ್ಲು ಸ್ಟೈಲು ಸ್ವ್ಯಾಗಲ್ಲಿ. ಇವಾಗ ಇದನ್ನ ಟೀಸರ್ನ ಟ್ರೇಲರ್ನ ಟ್ರೋಲ್ ಮಾಡೋರ್ಗೆ ಏನು ಗೊತ್ತಾ, ಪರಭಾಷೆ ಅವ್ರಿಗೆ ಯಾರಿಗೇ ಆಗಲಿ ಕಾರಲ್ಲಿ ಹಾಕೊಂಡು ಜಕಮ್ ಮಾಡ್ತಾರೆ ಗೊತ್ತಾ, ಆ ಥರ ಹೊಡಿತಾರೆ ಬಾಸ್ ಫ್ಯಾನ್ಸು. ರೆಕಾರ್ಡ್ಗಳೆಲ್ಲ ಧೂಳಿ ಪಟ ಬ್ರೋ ಬಾಸ್ ಬಂದವ್ರೆ ಅಂದರೆ. ಇನ್ನೊಂದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜ್ಯೋತಿಷಿಗಳು ನೋಡ್ತಾ ಇದ್ದೀರಾ, ಈ 2026 ಯಶಗಷ್ಟು ಸೂಕ್ತ ಅಲ್ಲ ಅಂತ. ಆ ಡೋಂಗಿ ಸ್ವಾಮೀಜಿಗಳಿಗೆ ನಾನು ಹೇಳೋದು, ಇದು ಬಂದು 2026, ಬಾಸ್ ಬರ್ಡೇ ಬಂದು 8, 2+6 8, ಇದು ಬಾಸ್ ಯುಗ. ಅದನ್ನು ತಿಳ್ಕೊಳ್ಳಿ ಫಸ್ಟು, ಓಕೆನಾ? ಸುಮ್ಮನೆ ಏನು ಹೇಳೋದಲ್ಲ. 26 ಆಳ್ತಾ ನೋಡಿ. ಇವಾಗ ಹಾಲಿವುಡ್ ಐತೆ, ಬಾಲಿವುಡ್ ಐತೆ. ನಮ್ಮ ಬಾಸ್ ಇವಾಗ ಇದು ಬ್ಲಾಕ್ ಬಸ್ಟರ್ ಕೊಟ್ಟರೆ ಹಾಲಿವುಡ್ನ ಮೀರ್ಸೋ ಥರ ರಾಕಿ ವುಡ್ ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ. ಹೊಸ ವುಡ್ಡೇ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಸಿಂದ, ಬರ್ದಿಟ್ಕೊಳ್ಳಿ ಬ್ರೋ. ದುರಂಧರ್ ಕೂಡ ಅವತ್ತೇ ರಿಲೀಸ್ ಆಗ್ತಿರೋದು. ಸೊ ಈಗ ಆಲ್ರೆಡಿ ಒಂದಷ್ಟು ಕಮೆಂಟ್ಸ್ಗಳು ಬರ್ತಾರೆ, ದುರಂಧರ್ಗೆ ದುರಂತ ಗ್ಯಾರಂಟಿ ಅಂತ. ಯಾಕಂದ್ರೆ ಆ ಮಟ್ಟಿಗೆ ಇರುವಂಥದ್ದು ದುರಂಧರ್ಗೆ ದುರಂತ ಅಲ್ಲ ಬ್ರೋ, ಮಾರಣ ಹೋಮ. ಬಂದಿರೋದು ಯಾರು ಹೇಳಿ, ರಾಕಿಂಗ್ ಸ್ಟಾರು. ಇಡೀ ಎಲ್ಲ ಇದಕ್ಕೂ ವುಡ್ಗೂ ಒಂದೇ ರಾಕಿ ವುಡ್ ಬರ್ತಾರದು ಅವರು. ಡ್ಯಾಡೀಸ್ ಅಂತ ಹೇಳಿಲ್ವಾ ಬ್ರೋ, ಇವಾಗ KGF 2 ಅಲ್ಲಿ ಇಂಡಿಯನ್ CEO ಅಂದಿದ್ರು, ಇವಾಗ ಬಿಗ್ ಡ್ಯಾಡಿ ಬಂದಾಯ್ತು. ನಿಮ್ಗಳು ಅವ್ರು ಹೇಳಿದ್ದಾರೆ, ಮಾರ್ಚಿಗೆ ಹೇಳಿದ್ದಾರೆ, ಬರಂಗಿರೇ ಬರ್ರಿ, ಒಡ್ಸ್ಕೊಂಡು ಹೋಗ್ರಿ. ಅದೇ ಹೇಳಿದ್ನಲ್ಲ, ಕಾರಲ್ಲಿ ಜಖಮ್ ಮಾಡೋರು ಗೊತ್ತಾ, ಆ ಥರ ಜಖಮೇ ನೀವು ಬಂದರೆ. ಥ್ಯಾಂಕ್ ಯು ಬ್ರೋ.